ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಡಿಶ್ ಬಂದು ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರಲ್ಲ ತಂಬಿಟ್ಟಿನ ಉಂಡೆ, ಅದು ಹೇಗೆ ಮಾಡೋದು ಅಂತ ನೋಡೋಣ. ವೆರಿ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಹುರಿದಿಟ್ಕೊಂಡಿದ್ದೀನಿ. ನೋಡಿ, ಬೆಲ್ಲ, ಒಂದು ಬೌಲ್ ಅಕ್ಕಿಗೆ 1.5 ಬೌಲ್ ಬೆಲ್ಲ ತೊಗೋಬೇಕು. ನಾನಿಲ್ಲಿ 1.5 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ. ಒಂದು 3 to 4 ಸ್ಪೂನ್ ಎಳ್ಳು, ಏಲಕ್ಕಿ ಒಂದು 4ರಿಂದ 5, ಮತ್ತು ನೋಡಿ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ. ಹುರಿದು ಸಿಪ್ಪೆ ತೆಗೆದಿಟ್ಕೊಬೇಕು. ಆ್ಯಕ್ಚುಲಿ ಇದು ಕಡಲೆಪಪ್ಪು ಅಷ್ಟೇ, ಹುರ್ಗಡ್ಲೆ, ತೆಂಗಿನಕಾಯಿ, ಒಣಕೊಬ್ಬರಿ ಆ್ಯಕ್ಚುಲಿ ತುರಿದು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಇದು ಅಕ್ಕಿ ಹುರಿದು ರುಬ್ಕೊಂಡು ಇಟ್ಕೊಂಡಿರೋವಂಥದ್ದು, ಅಂದರೆ ಗ್ರೈಂಡ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿ ಇಟ್ಕೊಂಡಿರೋವಂಥದ್ದು. ಅಕ್ಕಿ ನೋಡಿ ಇಲ್ಲಿ ಹೇಗೆ ಅಂತ ಫಸ್ಟು ತೊಳೆದು ಒಣಗಿಸ್ಕೊಂಡಿದ್ದೀನಿ ಅಕ್ಕಿನ. ಅದನ್ನು ನೋಡಿ ಉರಿಯೋಕೆ ಇಟ್ಟಿದ್ದೀನಿ ಪ್ಯಾನ್ ಮೇಲೆ ಹಾಕಿಬಿಟ್ಟು. ಇದು ಆ್ಯಕ್ಚುಲಿ ನಿಮಗೆ ಗೊತ್ತಾಗಲಿ ಹೇಗೆ ಉರಿಯೋದು ಅಂತ ಹೇಳಿಬಿಟ್ಟು. ನೋಡಿ, ಬಿಗಿನರ್ಸ್ ಆದರೂ ಕೂಡ ಈಸಿಯಾಗಿ ಫಟಾಫಟ್ ಅಂತ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ನೋಡಿ, ಈಸಿಯಾಗಿ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಮತ್ತೆ ಬೇಕಂತ ಕೇಳಿ ತಿನ್ಬೇಕು, ಹಾಗಾಗುತ್ತೆ ನಿಮಗಿದು. ನೀಟಾಗಿ ಈ ಥರ ಹುರ್ಕೊಂಡು ನಿಮ್ಗೆ ಅಕ್ಕಿ ಹುರಿದಿರೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹೇಗೆ ಅಂದರೆ ಅಕ್ಕಿ ನಿಮಗೆ ಕಡಲೆಪುರಿ ಥರ ಲೈಟ್ ಎಲ್ಲೋ ಕಲರ್ ಟರ್ನ್ ಆಗಬೇಕು. ಲೈಟ್ ಎಲ್ಲೋ ಕಲರ್ ಟರ್ನ್ ಆದರೆ ಅಕ್ಕಿ ಆಗಿದೆ ಅಂತ. ಮತ್ತು ತುಂಬ ಕ್ರಿಸ್ಪ್ ಆಗುತ್ತೆ, ನಿಮಗೆ ನೋಡ್ತಾ ಭಾಳ ಕ್ರಿಸ್ಪ್ ಆಗುತ್ತೆ. ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಹೇಗಾಗುತ್ತೆ ಅಂತ. ನೋಡಿ, ಈ ಥರ ಹುರಿದಿದ್ದಾದಮೇಲೆ ಈಗ ನೀಟಾಗಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸೀದೋಗ್ಬಿಡುತ್ತೆ, ಇಲ್ಲಾಂದರೆ ಒಂದೊಂದು ಬೇಯುತ್ತೆ, ಒಂದೊಂದು ಬೇಯಲ್ಲ, ಆ ಥರ ಆಗುತ್ತೆ. ನೋಡಿಕೊಂಡು ಸ್ವಲ್ಪ ನೀಟಾಗಿ ಹುರ್ಕೊಂಬಿಡಿ. ನೋಡಿ, ಇದು ಈಗ ಆಲ್ಮೋಸ್ಟ್ ಆಗಿದೆ. ನೋಡಿ, ಇನ್ನೊಂದು 2ರಿಂದ 3 ನಿಮಿಷ ಈ ಥರ ಹುರ್ಕೊಂಡು ತೆಗೆದಿಟ್ಕೊಂಡು ಕಡಲೆ ಬೀಜ ಹುರ್ಕೊಳ್ಳೋಣ. ನೋಡಿ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ, ಹಾರಕ್ಕೆ ಬಿಟ್ಟಿದ್ದೀನಿ ಪ್ಲೇಟಲ್ಲಿ. ಇದು ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಅಕ್ಕಿ ಹುರಿದಿದ ತಕ್ಷಣ ಯಾವತ್ತೂ ಮಿಕ್ಸಿಗೆ ಹಾಕಬಾರ್ದು. ಸ್ವಲ್ಪ ಒಂದು 5 ಮಿನಿಟ್ಸ್ ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಕಡಲೆ ಬೀಜ ಹುರಿದಿದ್ದು ಆಗ್ತಾಯಿದೆ ಇವಾಗ ಆಲ್ಮೋಸ್ಟು. ಕಡಲೆ ಬೀಜನೂ ಅಷ್ಟೇ ನೋಡಿ, ಈ ಥರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಎಲ್ಲ ಕಡಲೆ ಬೀಜನೂ ಬೇಯುತ್ತೆ. ಇದಾಗಿದೆ. ಈಗ ಇದನ್ನು ಒಂದು ಪ್ಯಾನಿಗೆ ತಕ್ಕೊಳ್ಳೋಣ. ಒಂದು ಪ್ಯಾನಿಗೆ ತಕ್ಕೊಂಡು ಹುರ್ಗಡ್ಲೆ ಹಾಕಿ, ಇದೇನು ತುಂಬ ಉರಿಯೋ ನೆಸೆಸಿಟಿ ಇಲ್ಲ. ಸುಮ್ಮನೆ 1 2 ಅಥವಾ 3 ಮಿನಿಟ್ಸ್ ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಫ್ರೇಗ್ರೆನ್ಸ್ ಟೇಸ್ಟು ಎರಡೂ ಚೆನ್ನಾಗಿರುತ್ತೆ ಅದು ಹುರಿದ್ರೆ ಅಂತ. ನೋಡಿ, ಈಗ ಇದನ್ನು ಹುರಿದಿದ್ದು ಆಗ್ತಾ ಬಂದಿದೆ ಆಲ್ಮೋಸ್ಟು. ಇದು ಹುರಿದಿದ್ದಾದಮೇಲೆ ಇದನ್ನು ಸಪ್ರೇಟ್ ಒಂದು ಪ್ಲೇಟಿಗೆ ತಗೊಳ್ಳೋಣ. ಸಪ್ರೇಟ್ ಒಂದು ಪ್ಲೇಟಿಗೆ ತಗೊಂಡು ಆಮೇಲೆ ನೆಕ್ಸ್ಟು ನೋಡಿ, ಆಲ್ಮೋಸ್ಟ್ ಆಗಿದೆ, ಆಗಿದೆ. ತೆಗೆದಿಟ್ಕೊಂಡು ಎಳ್ಳು ಹುರ್ಕೊಳ್ತಾ ಇದ್ದೀನಿ ನಾನು. 3 to 4 ಸ್ಪೂನ್ಸು, ನಿಮ್ಮ ಟೇಸ್ಟಿಗೆ ತಕ್ಕಂತೆ ಇನ್ನೂ ಜಾಸ್ತಿ ತಿನ್ನೋದು ಹಾಕ್ಕೋಬೋದು. 3 to 4 ಸ್ಪೂನ್ಸ್ ಹಾಕಿದ್ರೆ ಸಾಕಾಗುತ್ತೆ. ಇದು ತುಂಬ ಹೊತ್ತು ಉರಿಬಾರ್ದು ಆ್ಯಕ್ಚುಲಿ. ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಒಳಗಡೆ ಅದು ಸ್ವಲ್ಪ ಚಿಟಪಟ ಅನ್ನೋದು, ಆವಾಗ ಆಫ್ ಮಾಡಿಬಿಟ್ಟು ತಕ್ಕೊಬಿಟ್ರೆ ಸಾಕಾಗುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ಇದು ಆಗಿದೆ ಆಲ್ಮೋಸ್ಟ್. ಈಗ ಇದನ್ನು ತಕ್ಕೊಂಡ್ಬಿಟ್ಟು ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಒಣ ಕೊಬ್ಬರಿ ಮತ್ತು ಏಲಕ್ಕಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀವು ತೊಗೊಂಡಿರೋದ್ರಲ್ಲಿ ಸ್ವಲ್ಪ ಕ್ವಾಂಟಿಟಿ, ಯಾಕಂದರೆ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ತೊಗೊಂಡಿಟ್ಟಿಗೆ. ಈ ಥರ ರುಬ್ಬಾಕೋದ್ರಿಂದ ಎಳ್ಳು ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೊಂಡ್ಬಿಡೋಣ. ನೀಟಾಗಿ ಫೈನ್ ಪೌಡರ್ ಮಾಡಿಕೊಂಡು. ನೋಡಿ, ಈ ಥರ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಡಲೆ ಬೀಜನ ಸಿಪ್ಪೆ ತೆಗೆದಿಟ್ಕೊಳ್ಬೇಕು. ಬೆಲ್ಲ ತೊಗೊಂಡಿದ್ವಲ್ಲ, ಬೆಲ್ಲಕ್ಕೆ ಈಗ ಪಾಕಕ್ಕಿಡೋಣ. ಪ್ಯಾನ್ ಹಾಕ್ಕೊಂಡು ಅದು ಮುಳುಗೋಷ್ಟು ನೀರು ಹಾಕ್ಕೋಬೇಕು. ನಾವು ಭಾಳ ನೀರು ಹಾಕಬಾರ್ದು. ಒಂದು ಸ್ವಲ್ಪ ಮುಳುಗೋಷ್ಟು ನೀರು ಹಾಕಿದರೆ ಸಾಕು. ಜಾಸ್ತಿ ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ. ಈಗ ಕಡಲೆಪಪ್ಪು ಮತ್ತು ಕಡಲೆ ಬೀಜ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಒಂದು ರೌಂಡು ನೀವು ಹಾಗೆ ಇದ್ರೆ ಚೆನ್ನಾಗಿರುತ್ತೆ, ನಮಗೆ ತಿನ್ನೋಕೆ ಇಷ್ಟ ಆಗುತ್ತೆ ಅನ್ನೋರು ಹಾಗೆ ಹಾಕ್ಬೋದು. ನಮ್ಮ ಮನೇಲಿ ನೋಡಿ, ನಮ್ಮ ಮಕ್ಳು ಆ ಥರ ಬಾಯಿಗೆ ಸಿಗ್ತಾಯಿದ್ರೆ ಸರಿಯಾಗಿ ತಿನ್ನಲ್ಲ. ಹಾಗಾಗಿ ನಾನು ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಆಲ್ಮೋಸ್ಟ್ ಅರ್ಧ ಕರಗಿದ್ದಾದಮೇಲೆ, ಎಲ್ಲ ಕರಗಿದ್ಮೇಲೆ ನೀವು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಅದು ಫಿಲ್ಟ್ರ್ ಮಾಡಿಲ್ಲ ಅಂದರೆ ಅದರ ಕೆಳಗಡೆ ಇರೋ ಕಲ್ಲೆಲ್ಲ ನಿಮ್ಗೆ ಹಾಗೆ ಇದ್ದೋಗ್ಬಿಡುತ್ತೆ. ನೋಡಿ, ಬೆಲ್ಲ ಕರಗಿದ ತಕ್ಷಣ ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಪಾಕ ಬರೋಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಹೆಂಗೆ ಪಾಕ ಬರಬೇಕಂದ್ರೆ ನಿಮಗೆ ತೋರಿಸ್ತೀನಿ ಪಾಕ ಕನ್ಸಿಸ್ಟೆನ್ಸಿ ಹೆಂಗಾಗಬೇಕಂತ. ಒಂದೆಳೆ ಪಾಕ ಬರಬೇಕು. ನೋಡಿ, ಅಕ್ಕಿನ ರುಬ್ಬಿ ಇಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಈಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಕಾಯಿ ತುರಿ ಮತ್ತು ಎಳ್ಳು
ಮತ್ತು ಇದ್ರ ಜೊತೆಗೆ ನಾವು ಆಗಲೇ ರುಬ್ಕೊಂಡ್ವಲ್ಲ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿ ಅದು ಮತ್ತು ಕಡಲೆಬೀಜ ಕಡಲೆಪಪ್ಪಿಂದು ಅರ್ಧಂಬರ್ಧ ರುಬ್ಬಿರೋದು ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನಿಮ್ಮ ಮನೇಲಿ ಹಾಗೆ ತಿಂತಾರೆ ಅನ್ನೋ ಥರ ಇದ್ದರೆ ಸುಮ್ಮನೆ ಒಂದು ಕಲ್ಲಿಂದ ಒಂದು 2 ಸಲ 3 ಸಲ ಚಚ್ಚಿಬಿಟ್ಟು ಹಾಗೆ ಹಾಕ್ಕೋಬೋದು ಕಡಲೆಬೀಜ ಕಡಲೆಪಪ್ಪು ಎಲ್ಲ. ನನ್ನ ಮಕ್ಕಳು ತಿನ್ನಲ್ಲ, ಬಾಯಿಗೆ ಸಿಗ್ತಾಯಿದ್ರೆ ಅವ್ರು ಸರಿಯಾಗಿ ತಿನ್ನಲ್ಲ ಅಂತ ಹೇಳಿ ನಾನು ಹೀಗೆ ಮಾಡ್ಕೊತಾ ಇದ್ದೀನಿ. ಮೊದಲಿನ ಕಾಲದಲ್ಲೆಲ್ಲ ಇದನ್ನು ಭಾಳ ಮಾಡ್ತಾಯಿದ್ರು, ತುಂಬ ಮಾಡಿ ಎಲ್ಲರಿಗೂ ಹಂಚಿ ತುಂಬ ದಿವಸ ಇಟ್ಕೊಂಡು ತಿಂತಾಯಿದ್ರು. ಬಟ್ ಇವಾಗ ಇದನ್ನೆಲ್ಲ ನಮ್ಮ ಟ್ರೆಡಿಷ್ನಲ್ ಡಿಶಸ್ ಎಲ್ಲ ಕಡಿಮೆ ಆಗ್ತಾ ಬಂದಿದೆ. ಯಾರೂ ತಿನ್ನೋರೇ ಕಾಣಲ್ಲ. ಸ್ವೀಟ್ ಅಂದರೆ 1 ಕಿಲೋಮೀಟ್ರ್ ದೂರ ಇರುವಂಥವ್ರೇ ಇದ್ದಾರೆ ಇಲ್ಲಿ ಆಲ್ಮೋಸ್ಟು. ಬಟ್ ನಾನಿಲ್ಲಿ ಪ್ರತಿ ಹಬ್ಬಕ್ಕೂ ನಮ್ಮ ಟ್ರೆಡಿಷನ್ ಪ್ರಕಾರ ಏನೇನು ಮಾಡ್ತೀವಿ ಅದನ್ನೆಲ್ಲ ಮಾಡ್ತೀನಿ. ಯಾಕಂದರೆ ನಮ್ಮ ಮಕ್ಕಳು ಅದನ್ನು ಮರಿಬಾರ್ದಲ್ವಾ. ನಾವಿವಾಗ ನಮ್ಮ ಮುಂದಿನ ಪೀಳಿಗೆಗೆ ಕೊಡೋ ಉಡುಗೊರೆನೇ ಅದಲ್ವಾ, ನಮ್ಮ ಕಲ್ಚರ್ನೇ ಅಲ್ವಾ ಬಿಟ್ಟು ಹೋಗ್ಬೇಕಾಗಿರೋದು. ನೋಡಿ ಈಗ ಇದೆಲ್ಲ ಆಗಿದೆ. ಇದನ್ನು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಬಿಡೋಣ. ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಪಾಕ ಆಗಿದೆಯಾ ಅಂತ ನೋಡೋಣ. ನೋಡಿ ನೀಟಾಗಿ ಅದು ನೀವು ಬೆರೆಸೋದಕ್ಕೆ ಸರಿ ಆಗುತ್ತೆ. ನೋಡಿ ಬೆಲ್ಲ ಕಾಯ್ತಾ ಇದೆ, ಪಾಕ ಬಂದಿದೆಯಾ ನೋಡೋಣ. ನೋಡಿ ಇನ್ನೂ ಸ್ವಲ್ಪ ಬರಬೇಕು, ಇನ್ನೂ ಆಗಿಲ್ಲ ಪಾಕ, ಇನ್ನೊಂಚೂರು ಆಗಲಿ. ನೀವು ಈ ಥರ ಇದನ್ನು ನೀರಲ್ಲಿ ಹಾಕಿದರೆ ನೋಡಿ ಈ ಥರ ಡಿಸಾಲ್ವ್ ಆಗಬಾರ್ದು, ಕೈಗೆ ಪಾಕ ಬರಬೇಕು. ನೋಡಿ ಪಾಕ ಹಾಕಿದೆ, ನೋಡಿ ಈ ಥರ ಕೈಗೆ ಬರಬೇಕು, ಡಿಸಾಲ್ವ್ ಆಗಬಾರ್ದು. ನೀರಲ್ಲಿ ಹಾಕಿದರೆ ಡಿಸಾಲ್ವ್ ಆಗಿಬಿಡುತ್ತೆ, ಅದು ಪಾಕ ಆಗಿರಲ್ಲ. ಈಗ ಇದಕ್ಕೆ ಪಾಕಕ್ಕೆ ಹಿಟ್ಟನ್ನು ಹಾಕ್ತಾ ಹಾಕ್ತಾ ಬೆರೆಸ್ಕೋಬೇಕು. ಅದು ಯಾವುದೇ ಥರ ಲಂಪ್ಸ್ ಆಗದೆ ಇರೋ ಥರ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ತಾ 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 ನೋಡಿ ಈ ಥರ ನಿಮ್ಗೆ ಆದಷ್ಟು ಒಬ್ಬರು ಹೆಲ್ಪ್ ಇದ್ದರೆ ಕರ್ಕೊಳ್ಳಿ. ಯಾಕಂದರೆ ಇದು ಮಿಕ್ಸ್ ಮಾಡುವಾಗಲೂ ಯಾರಾದರೂ ಒಬ್ಬರು ಹಿಟ್ಟು ಹಾಕ್ತಾ ಇದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಗಂಟಾಗ್ಬಿಟ್ರೆ ತುಂಬ ಕಷ್ಟ. ಈ ಥರ ಯಾರಾದರೂ ಆಗ್ತಾ ನೀವು ತಿರುಗಿಸ್ಕೊಟ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಅಂತ ಅಂದರೆ ಮತ್ತೆ ನೀವು ಉಂಡೆ ಕಟ್ಟೋಕ್ಕೂ ಯಾರಾದರೂ ಒಬ್ಬರ ಜೊತೆಗೆ ಬೇಕಾಗುತ್ತೆ. ವೈ ಬಿಕಾಸ್ ಬಿಸಿ ಇದ್ದಾಗಲೇ ಅದನ್ನು ನೀವು ಉಂಡೆ ಕಟ್ಬಿಡ್ಬೇಕು. ನೀವು ತಣ್ಣಗಾದ್ಮೇಲೆ ಉಂಡೆ ಕಟ್ಟೋಕೆ ಆಗೋದಿಲ್ಲ, ಅದು ಕೈಗೆ ಬರೋದಿಲ್ಲ ಅಂತ ತಣ್ಣಗಾದ್ಮೇಲೆ ನೀವು ಉಂಡೆ ಕಟ್ಟೋದಕ್ಕೆ. ನೋಡಿ ಈ ಥರ ಒಬ್ರು ಆಗ್ತಾ ಒಬ್ರು ಕಟ್ತಾ ಇದ್ದರೆ ಆಮೇಲೆ ಮಿಕ್ಸ್ ಮಾಡ್ತಾ ಇದ್ದರೆ ಬೇಗ ಆಗಿಬಿಡುತ್ತೆ. ಮತ್ತು ಅದು ಗಂಟು ಆಗದೆ ಇರೋ ಥರ ಮಿಕ್ಸ್ ಮಾಡೋದೇ ತುಂಬ ಇಂಪಾರ್ಟೆಂಟು. ಗಂಟು ಆಗಿಬಿಟ್ರೆ ನಿಮ್ಗೆ ಅದು ಚೆನ್ನಾಗಿರಲ್ಲ, ಬಾಯಲ್ಲಿ ಒಂದೊಂದ್ಸಲ ಹಸಿಟ ಸಿಕ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಎಲ್ಲ ಹುರಿದು ಮಾಡಿರೋದ್ರಿಂದ ಈ ತಂಬಿಟ್ಟಿನ ಉಂಡೆ ತುಂಬ ಚೆನ್ನಾಗಿರುತ್ತೆ. ಶಿವರಾತ್ರಿ ಹಬ್ಬದ ದಿನ ಶಿವನ್ಗೆ ಅರ್ಪಣೆ ಮಾಡ್ತಾರೆ, ಇದು ತುಂಬ ಒಳ್ಳೆಯದು ಅಂತ. ನೋಡಿ ಈಗ ನೀಟಾಗಿ ಈ ಥರ ಹಾಕ್ಕೊಂಡು ಅದು ಕನ್ಸಿಸ್ಟೆನ್ಸಿ ನಿಮ್ಮ ಹಸಿಟ್ಟು ನೋಡಿಕೊಂಡು ಪಾಕ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊತೀರಲ್ವಾ. ನನಗಿಲ್ಲಿ ಮಾಡ್ಕೊಂಡಿರೋದು ಕರೆಕ್ಟಾಗಿ ಆಗಿದೆ, ಒಂಚೂರು ಮಿಕ್ಕಿಲ್ಲ ಹಸಿಟ್ಟು. ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಪಾಕ ಅದು ನೀಟಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಸಾಕಾಗಿದೆ. ನಿಮಗೆ ಎಕ್ಸ್ಟ್ರಾನೂ ಬಂದಿಲ್ಲ, ಕಡಿಮೆನೂ ಬಂದಿಲ್ಲ, ಕರೆಕ್ಟಾಗಿದೆ. ನೀವು ನೋಡಿಕೊಂಡು ಈ ಥರ ಹಾಕ್ಕೊಂಡ್ಬಿಡಿ, ಸೊ ದಟ್ ಪಾಕ ವೇಸ್ಟ್ ಆಗಲ್ಲ. ಕೆಲವರು ಏನು ಮಾಡ್ತಾರೆ, ಹಸಿಟ್ಟಲ್ಲೇ ಸ್ವಲ್ಪ ಸ್ವಲ್ಪ ಪಾಕ ಬಿಸಿ ಪಾಕ ಹಾಕ್ಕೊಂಡು ಕಟ್ತಾರೆ. ಅವಾಗ ಏನಾಗುತ್ತೆ, ಸ್ವೀಟು ಕೆಲವು ಉಂಡೆಗೆ ಜಾಸ್ತಿ ಆಗುತ್ತೆ, ಕೆಲವು ಉಂಡೆಗೆ ಕಡಿಮೆ ಆಗುತ್ತೆ. ನೋಡಿ ನನಗೆ ಈ ಥರ ಕರೆಕ್ಟಾಗಿ ಸಾಕಾಗಿದೆ. ನೋಡಿ ಕರೆಕ್ಟಾಗಿ ಸಾಕಾಗಿದೆ. ಈಗ ನಾವು ಇದನ್ನು ಉಂಡೆ ಕಟ್ಟೋಣ. ಇದು ನೀವು ಬಿಸಿ ಇದ್ದಾಗಲೇ ಕಟ್ಬಿಡ್ಬೇಕು, ತಣ್ಣಗಾದರೆ ನಿಮಗೆ ಕಟ್ಟೋದಕ್ಕೆ ಬರಲ್ಲ, ಕೈಯೇ ಸಿಗಲ್ಲ. ನೋಡಿ ಈ ಥರ ಇರುತ್ತೆ. ನೋಡಿ ಈ ಥರ ಉಂಡೆ ಕಟ್ಟಿದರೆ ಆಯಿತು. ನೋಡಿ ವೆರಿ ಈಸಿ, ವೆರಿ ಟೇಸ್ಟಿ, ಡಿಲಿಷಿಯಸ್ಸು. ಚಿಕ್ಕ ಮಕ್ಕಳಿಗೆ ತುಂಬ ಪ್ರೋಟೀನ್ ಇರುತ್ತೆ, ಅದು ತುಂಬ ಒಳ್ಳೆಯದು. ಸೀಸನಿಗೆ ಏನೇನು ಕೊಡಬೇಕಂತ ಮಾಡಿರ್ತಾರೋ ಅದೇನೋ ಒಂದು ರೀಸನ್ನಿಂದನೇ ಕೊಡಬೇಕಂತ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗತ್ತೆ ಉಂಡೆ ಅಂದರೆ. ನೋಡಿ ನೀವೆಲ್ಲೂ ಏನೂ ಬಳಸೋಂಗಿಲ್ಲ, ನೀರು ಎಣ್ಣೆ ತುಪ್ಪ ಏನೂ ರಿಕ್ವೈರ್ಮೆಂಟ್ ಇಲ್ಲ, ಕೈಗೆ ಒಂಚೂರು ಅಂಟೋದು ಇಲ್ಲ, ತುಂಬ ಚೆನ್ನಾಗಾಗತ್ತೆ ಉಂಡೆಗಳು. ನೋಡಿ ಈ ಥರ ನೋಡಿ ನಾನು ಕಟ್ತಾಯಿದ್ದೀನಿ. ನೋಡಿ ಈ ಥರ ನೀವು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗತ್ತೆ, ಬಿಸಿ ಇರುತ್ತೆ ನೋಡಿಕೊಂಡು. ಇಲ್ಲ ಅಂದರೆ ಒಂದು ಪ್ಲೇಟ್ ಮುಚ್ಕೊಂಡು ನೀವು ಕಟ್ತಾಯಿರಿ, ಯಾಕಂದರೆ ಅದು ಬಿಸಿ ಆರಬಾರ್ದಲ್ವ. ಬಿಸಿ ಆರಿಬಿಟ್ರೆ ಅದು ಹೊಟ್ಟೋಗ್ಬಿಡುತ್ತೆ, ನಿಮ್ಗೆ ಮತ್ತೆ ಉಂಡೆ ಕಟ್ಟಕ್ಕೆ ಬರಲ್ಲ. ನೀವು ಅದನ್ನು ಮತ್ತೆ ಆರ್ಡ್ರ್ ಮಾಡೋದಕ್ಕೆ ಇನ್ನೊಂದಕ್ಕೆ ಕಷ್ಟ ಆಗುತ್ತೆ. ನೋಡಿ ಅಷ್ಟೇ, ಈಸಿಯಾಗಿರೋವಂಥದ್ದು ರೆಡಿ. ಈ ಥರ ಕಟ್ಕೊತ ಹೋಗಿ ಅದು ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಉಂಡೆ ರೆಡಿ, ತಂಬಿಟ್ಟಿನ ಉಂಡೆ ಸವಿಯಲು ಸಿದ್ಧ. ಇದು ನಾನು ಚಿಕ್ಕ ಉಂಡೆ ಯಾಕೆ ಕಟ್ಟಿದ್ದೀನಿ ಅಂದರೆ ನನ್ನ ಮಕ್ಕಳು ವೇಸ್ಟ್ ಮಾಡಬಾರ್ದು ಅನ್ನೋ ರೀಸನ್ಗೆ. ಅವ್ರು ಕೇಳಿದಾಗೆಲ್ಲ ಚಿಕ್ಕದು ಒಂದು ಕೊಟ್ಟರೆ ತಿಂದು ಬೇಕಿದ್ರೆ ಇನ್ನೊಂದು ಇಸ್ಕೊಂಡ್ಲಿ, ವೇಸ್ಟ್ ಆಗಬಾರ್ದು ಫುಡ್ ಯಾವುದೇ ಕಾರಣಕ್ಕೂ ಅನ್ನೋ ರೀಸನ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟಿ. ಬಾಯಲ್ಲಿಟ್ಟರೆ ರವೆ ಉಂಡೆಗಿಂತ ಮೆತ್ತಗೆ ಕರಗಿಬಿಡುತ್ತೆ, ಆ ಥರ ಇದೆ. ತುಂಬ ಚೆನ್ನಾಗಿ ಬಂದಿದೆ.
ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.